ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಹೆಸರುಗಳನ್ನ ನೀವು ನೋಂದಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ಬರುವಂಥ ಪ್ರತಿಯೊಬ್ಬರು ಕೂಡ ನೀವು ನವಧಾನ್ಯಗಳನ್ನು ಮೊಳಕೆ ತರಿಸಿ ತರಬೇಕಾಗತ್ತೆ. ನೀವು ಕರೆ ಮಾಡಿದಾಗ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಹಣಕಾಸು ಏನೋ ಬರ್ತಾ ಇರುತ್ತೆ, ಆದರೆ ಅದು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು. ಎಲ್ಲೋ ಒಂದು ಕಡೆ ಈ ಹಾಸ್ಪಿಟ್ಲಿಗೆ ಖರ್ಚಾಗುವಂಥದ್ದು ಅಥವಾ ಇನ್ನೇನಕ್ಕೋ ದುಂದು ವೆಚ್ಚ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ರೀತಿ ಆಗದೆ ಒಳ್ಳೆ ಕೆಲಸಗಳಿಗೆ, ಒಳ್ಳೆ ಕಾರ್ಯಗಳಿಗೆ ನಮಗೆ ಬರ್ತಾ ಇರುವಂಥ ಹಣ ಉಪಯೋಗ ಆಗಬೇಕು ಅಂತಂದರೆ ಏನಾದರೂ ಒಂದು ಟಿಪ್ಸು ಅಥವಾ ಮಂತ್ರ ಏನಾದರೂ ತಿಳಿಸ್ಬಹುದಾ ಗುರುಗಳೇ? ಈ ವಿಚಾರವಾಗಿ ಇವತ್ತಿನ ಪ್ರಶ್ನೆ ಇಡ್ತಾ ಇದ್ದೀನಿ, ದಯವಿಟ್ಟು ಇದಕ್ಕೆ ಉತ್ತರ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಜೇಬಿಂದ ಉದುರು ಹೋಗ್ತಾ ಇದೆ, ನಿಮ್ಮ ಪಾಕೆಟಿಂದ ಉದುರು ಹೋಗ್ತಾ ಇದೆ. ಹಾಗೆ ಅನ್ವಾಂಟೆಡ್ ಖರ್ಚುಗಳು ಯಾವುದಕ್ಕೂ ಹೋಗ್ತಾ ಇದೆ, ಹೋಲಾಗ್ತಾ ಇದೆ. ಈ ಮೊಸರು, ಕರಿಬೇವಿನ ಎಲೆ ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ತಾ ತಲೆಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಕೂದಲು ಉದುರೋದಿಲ್ಲ. ವಾರಕ್ಕೆ 2 ಸಲ ಮಾಡಿದ್ರೆ ಸಾಲು. ಇದನ್ನು ಕರೆಕ್ಟಾಗಿ ಏನಾದರೂ 20ರಿಂದ 25 ಸಲ ಮಾಡಬೇಕಾಗತ್ತೆ. ವಾರಕ್ಕೆ 2 ಸಲ ಇದನ್ನು ಮಾಡ್ತೀನಿ ಅಂತಂದರೆ ಕರಿಬೇವಿನ ಎಲೆ ಮೊಸರಿನಲ್ಲಿಗೆ ರುಬ್ಬಿ ನೀವು ಪೇಸ್ಟ್ ಮಾಡ್ಕೊಳ್ತಾ ತಲೆಗೆ ಹಚ್ಚಿ 1 ತಾಸಿದ್ದು ಸ್ನಾನ ಮಾಡ್ತೀನಿ ಅಂತಂದರೆ ನಿಮ್ಮ ಕೂದಲು ಉದುರು ನಿಲ್ಲುತ್ತೆ. ಹಾಗೆ ನಿಮ್ಮ ಜೇಬಿಂದ ಎಲ್ಲೋ ಉದುರು ಹೋಗ್ತಾ ಇದೆಯಲ್ಲ, ಅದು ನಿಲ್ಲಬೇಕಾದ್ರೆ ಓಂ ಶ್ರೀ ಭಾವನಾ ಮಾತ್ರ ಸಂತುಷ್ಟಾಯೈ ನಮಃ, ಓಂ ಶ್ರೀ ಭಾವನಾ ಮಾತ್ರ ಸಂತುಷ್ಟಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಳ್ತಾ ಇರಬೇಕು. ನಾನು ಇದಕ್ಕಾಗಿಯೇ ಶೇಖರಿಸಿಟ್ಟಿದ್ದೇನೆ, ನನ್ನ ಹಣ ಒಂದು ಸೈಟ್ ತೆಗೆದುಕೊಳ್ಳಬೇಕು ಅಂತ ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡಿ ಅದು ಬೇರೆದಕ್ಕೆ ವ್ಯಯವಾಗ್ತಾ ಇದೆ, ಖರ್ಚಾಗ್ತಾ ಇದೆ. ಇದಕ್ಕೆ ಇದಾಗಬೇಕು ಅಂತಂದರೆ ಈ ಮಂತ್ರವೇ ಅವನನ್ನು, ಆ ಹಣವನ್ನು ಉಳಿಸ್ಕೊಡ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳಿಗೆ ಮಾತ್ರ ಅದು ಉಪಯೋಗ ಆಗಲಿಕ್ಕಿರ್ತಕ್ಕಂತಹದ್ದು. ಅವನ ಭಾವನೆಗಳು ಬದಲಾಗ್ತವೆ. ಎಲ್ಲಿ ಅಂತಂದರೆ ಈ ಯೂನಿವರ್ಸ್ಗೆ ಅವನು ಈ ಮಂತ್ರ ಹೇಳೋ ಮುಖಾಂತರ ಒಂದು ಸ್ಪಾರ್ಕ್ ಆಗ್ತಕ್ಕಂಥದ್ದು. ಕೆಟ್ಟದ್ದು ಅಲ್ಲೇ ಯಾವುದೋ ರೋಗ ಉಲ್ಬಣ, ಆ ರೋಗ ಉಲ್ಬಣ ಆಗೋದಿಲ್ಲ. ಅವನ ಭಾವನೆ ಒಳಗಡೆನೇ ಇದು ಪ್ರತಿನಿತ್ಯ ಕೂಡ ಅತ್ಯಂತ ಅನುಗಾಲವು ಅನುದಿನ ಕೂಡ ಅಭ್ಯುದಯದ ಪಥದಲ್ಲಿ ನಡೆಸ್ತಾನೇ ಬರುತ್ತೆ. ಅಂತಹ ದಿಶಕ್ತಿ ಇರತಕ್ಕಂತಹ ಮಂತ್ರ ಇದು ಒಂದು ಹೇಳ್ಕೊಂಡ್ರೆ ಸಾಕು. ಸಾಧ್ಯ ಆದಷ್ಟು ಹೇಳ್ತಾನೆ ಇರಬೇಕು. ಇದನ್ನು ನಮಗೆ ಟೈಮ್ ಸಿಕ್ಕಿದೆ, ಬೆಳಗ್ಗೆ ಸಿಕ್ಕಿದೆ, ಮಧ್ಯಾಹ್ನ ಟೈಮ್ ಸಿಕ್ಕಿದೆ, ಸಾಯಂಕಾಲ ಟೈಮ್ ಸಿಕ್ಕಿದೆ, ಅದನ್ನು ಹೇಳ್ತಾನೆ ಬರಬೇಕು. ಮಿನಿಮಮ್ ಈಗ ಒಂದು 20 ಸಲ, ಆನಂತರ ಒಂದು 10 ಸಲ ಈಗ ಹೇಳ್ಕೊಳ್ತಾ ಬಂದಾಗ ಅವರಲ್ಲಿ ದುಡ್ಡು ಯಥೇಚ್ಛವಾಗಿ ಯಾವುದ್ಯಾವುದಕ್ಕೆ ಖರ್ಚಾಗ್ತಾಯಿಲ್ಲ, ಅದಾಗೋದು ನಿಲ್ಲುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಹಣಕಾಸು ಖರ್ಚಾಗ್ತಾ ಇರುತ್ತೆ, ಅದನ್ನು ದುಂದು ವೆಚ್ಚ ಆಗದೆ ಹೇಗೆ ಸೇವ್ ಆಗಬೇಕು ಅಂತ ತಿಳಿಸಿದ್ದು ನಾನು ಕೇಳಿದಂಥ ಪ್ರಶ್ನೆಗೆ. ಹೇರ್ ಫಾಲ್ಗೂ ಕೂಡ ಉತ್ತಮವಾಗಿರೋಂಥ ರೆಮಿಡಿನ ನೀವು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಒಂದು ರೀತಿ ಇದು ಬೈ 1 get 1 ಫ್ರೀ ಅನ್ನೋ ಥರ ಆಯಿತು ಅಂತಲೇ ಹೇಳ್ಬೋದು. ತುಂಬ ಉಪಯುಕ್ತವಾಗಿರುವಂಥ ವಿಚಾರದ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸುಮ್ಮನೆ ಹಣ ಪೋಲ್ ಆಗ್ತಾ ಇರ್ಬೋದು ಅಥವಾ ಹೇರ್ ಫಾಲ್ ಆಗ್ತಾ ಇರ್ಬೋದು, ಎರಡಕ್ಕೂ ನಿಮಗೆ ರೆಮಿಡಿಯನ್ನು ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.